ಹಾಯ್ ನಮಸ್ಕಾರ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಮುಳಬಾಗಿಲಿನ ಜೆಡಿಎಸ್ ಮುಖಂಡರಲ್ಲಿ ದಿನೇ ದಿನೇ ಒಂದಷ್ಟು ರಾಜಕೀಯ ಆಟಗಳು ಮತ್ತೆ ಮುಂಬರುವ ಚುನಾವಣೆ ಬಗ್ಗೆ ಒಂದಷ್ಟು ಕಾವು ಶುರುವಾಗ್ತಾ ಇದೆ. ಆದರೆ ಮುಳಬಾಗಿಲು ಜೆಡಿಎಸ್ ರಾಜಕೀಯದಲ್ಲಿ ಒಂದೇ ಪಂಚಾಯಿತಿಯಲ್ಲಿ ಇಬ್ಬರು ರಾಜಕಾರಣಿಗಳು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಕೂಡ ಗೊತ್ತು. ಆದರೆ ಆ ಪಂಚಾಯಿತಿಯಲ್ಲಿ ಎಲ್ಲೋ ಒಂದು ಕಡೆ ನಮಗೂ ಜೆಡ್ಪಿಯಲ್ಲಿ ಒಂದು ಅವಕಾಶ ಸಿಗುತ್ತಾ ಅನ್ನೋದು ಒಬ್ರು, ನನಗೊಂದು ಅವಕಾಶ ಸಿಗುತ್ತಾ ಅನ್ನೋದು ಒಬ್ರು. ಈ ಒಂದು ನಿಟ್ಟಿನಲ್ಲಿ ಒಬ್ರಿಗಿಂತ ಒಬ್ರು ಒಂದಷ್ಟು ಸೇವೆಗಳನ್ನ ಮಾಡ್ತಿರ್ತಕ್ಕಂಥದ್ದು ಇಡೀ ಮುಳಬಾಗಿಲಿಗೆ ಕೂಡ ಗೊತ್ತು. ಅದು ಯಾವ ಪಂಚಾಯಿತಿ, ಯಾವ ಹೋಬ್ಳಿ, ಅದು ಎಲ್ಲರಿಗೂ ಕೂಡ ಗೊತ್ತು. ಇಡೀ ಮುಳಬಾಗಿಲಿನಲ್ಲಿ 30 ಪಂಚಾಯಿತಿಗಳಿದೆ. 30 ಪಂಚಾಯಿತಿಗಳಲ್ಲಿ ಒಂದು ಪಂಚಾಯಿತಿಯಲ್ಲಿ ಇಬ್ಬರು ಜೆಡಿಎಸ್ ನಾಯಕರು, ಪ್ರಮುಖರು ಜೆಡಿಎಸ್ ನಲ್ಲಿ ಒಂದಷ್ಟು ಸೇವೆ ಮಾಡಿಕೊಂಡು ಜೆಡಿಎಸ್ ವೇದಿಕೆಗಳಲ್ಲಿ ಜೆಡಿಎಸ್ ನ ಸ್ಥಳೀಯ ಶಾಸಕರ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ? ಮುಂಬರುವ ಜಡ್ಬಿ ಚುನಾವಣೆಯಲ್ಲಿ ನಮಗೊಂದು ಅವಕಾಶ ಸಿಗಬೇಕು ಅನ್ನೋದು ಒಬ್ರು, ನಮಗೊಂದು ಅವಕಾಶ ಸಿಕ್ಕು ಅನ್ನೋದು ಒಬ್ರು. ಆದ್ರೆ ಇವರಿಬ್ಬರನ್ನು ಬಿಟ್ಟು ಮೂರನೇ ಒಬ್ಬ ವ್ಯಕ್ತಿ ಇವಾಗ ರೆಡಿಯಾಗಿದ್ದಾರೆ. ಸೊ ಹೆಬ್ಡಿ ಪಂಚಾಯತಿಯಲ್ಲಿ ಗೊಲ್ಲಳ್ಳಿ ಪ್ರಭಾಕರ್ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. NRS ಸತ್ಯೇಂದ್ರ ಅವರು ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಬ್ರು ಒಂದೇ ಪಂಚಾಯತಿಯಲ್ಲಿ ಇಬ್ರು ಕೂಡ ಜಡ್ಬಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಜೆಡಿಎಸ್ ನಲ್ಲಿ ಮುಖಂಡರು, ನಾಯಕರು, ಸಂಸದರು ಮತ್ತೆ ಸ್ಥಳೀಯ ಶಾಸಕರು ಇವರಿಬ್ಬರಲ್ಲಿ ಯಾರು ಕೊಡ್ತಾರೆ? ಆದ್ರೆ ಇವರಿಬ್ಬರನ್ನ ಬಿಟ್ಟು ಮೂರನೇ ವ್ಯಕ್ತಿ ಕೂಡ ಇವತ್ತು ಪಂಚಾಯತಿಯಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಆ ಪಂಚಾಯತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಧ್ವನಿ ಎತ್ತಿದ್ದಾರೆ. ಅವ್ರು ಎಲ್ಲಿಂದ ಬಂದಂತವ್ರು? ನಾನು ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಧ್ವನಿ ಎತ್ತಿದ್ದಾರೆ. ನನ್ನ ಕ್ಷೇತ್ರ, ನಾನು ಸುಮಾರು ಜೆಡಿಎಸ್ ಅಲ್ಲಿ ಸೇವೆ ಮಾಡ್ತಿದ್ದವನು, ನಾನು ಮೂಲತಃ ಜೆಡಿಎಸ್ ಅವನೇ. ಆದ್ರೆ ಇವತ್ತು ಗೊಲ್ಲಳ್ಳಿ ಪ್ರಭಾಕರ್ ಆಗಿರ್ಬೋದು, NRS ಸತ್ಯನ್ ಆಗಿರ್ಬೋದು, ಇವರೆಲ್ಲ ಬೇರೆ ಕಡೆಯಿಂದ ಬಂದಂತವ್ರು. ಅವ್ರಿಗೆ ಯಾಕೆ ಕೊಡ್ಬೇಕು? ಅವ್ರನ್ನ ಬಿಟ್ಟು ನನಗೆ ಕೊಡ್ಬೇಕು, ನಾನು ಒಬ್ಬ ಅಭ್ಯರ್ಥಿ ಅಂತ ಹೇಳಿ ಇವತ್ತು ಇದೇ ಪಂಚಾಯತಿಯಲ್ಲಿ ಒಬ್ಬ ಸಮಾಜ ಸೇವಕರು, ಒಬ್ಬ ಉದ್ಯಮಿ ಇವತ್ತು ಧ್ವನಿ ಎತ್ತಿದ್ದಾರೆ. ಒಂದ್ ಕಡೆ NRS ಸತ್ಯನ್ನ, ಒಂದ್ ಕಡೆ ಗೊಲ್ಲಳ್ಳಿ ಪ್ರಭಾಕರ್ ಅವರು, ಮತ್ತೊಂದು ಕಡೆ ಇವರು ಇಬ್ಬರನ್ನು ಬಿಟ್ಟು ಮೂರನೇ ವ್ಯಕ್ತಿ SV ಗೋಪಾಲ್ ರವರು ಆ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಅದೇ ಕ್ಷೇತ್ರದಲ್ಲಿ ಹುಟ್ಟಿದವರು, ಸುಮಾರು ವರ್ಷಗಳಿಂದ ಜೆಡಿಎಸ್ ನಲ್ಲಿ ಇದ್ದಂತವರು, ಹಲವಾರು ಮುಖಂಡರ ಜೊತೆ ಸಂಪರ್ಕ ಇದ್ದಂತವರು. ಆದ್ರೆ ಜೆಡಿಎಸ್ ನಲ್ಲಿ ಸೀನಿಯರ್ ವ್ಯಕ್ತಿ ಅಂದ್ರೆ SV ಗೋಪಾಲ್ ಅವರು. ಅವ್ರು ಇವತ್ತು ನನಗೂ ಒಂದು ಅವಕಾಶ ಕೊಡಿ, ಅವ್ರು ಎಲ್ಲಿಂದ ಬಂದ್ರು, ಅವ್ರಿಗೆ ಯಾಕೆ ಕೊಡ್ತೀರಾ, ನನಗೂ ಕೊಡಿ, ನಾನು ಒಬ್ಬ ರೇಸಲ್ಲಿ ಇದೀನಿ ಅಂತ ಹೇಳಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಬನ್ನಿ ಅವ್ರು ಏನ್ ಮಾತಾಡ್ತಾರೋ ನೋಡೋಣ. ವೀಕ್ಷಕರೇ, ಮುಳಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಗೋಪಾಲ್ ರವರು ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಂತ ಇದ್ದಾರೆ. ವಿತ್ ಕರ್ನಾಟಕ, ವಿತ್ ಆಂಧ್ರ, ಎರಡು ಒಂದು ಭಾಗದಲ್ಲಿ ಕೂಡ. ಗೋಪಾಲ್ ರವರು ಸುಮಾರು ವರ್ಷಗಳಿಂದ ಜೆಡಿಎಸ್ ಅಲ್ಲಿ ಇದ್ದವರು, ಒಂದಷ್ಟು ವ್ಯವಹಾರ ವಹಿವಾಟುಗಳನ್ನು ಮಾಡ್ಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಒಡೆಯ ಹಾಕಿದ್ದಾರೆ. ಆದ್ರೂ ಕೂಡ ಸಮಾಜದಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಮುಂಬರುವ ಚುನಾವಣೆಯಲ್ಲಿ ಏನಾದ್ರು ಜಡ್ಪಿಗೆ ನಿಲ್ತಾರ ಅನ್ನೋದು ಸುಮಾರು ಜನರು ಇವತ್ತು ನಿಮ್ಮ ಪಂಚಾಯತ್ ಇರೋದು ಟಾಕ್ ಶುರುವಾಗಿದೆ. ಈ ರೀತಿ ಏನಾದ್ರು ಆಗ್ಬೋದಾ? ಏನಂದ್ರೆ ಸಮಾಜ ಸೇವೆ ಮೇಯ್ನು. ನಾವೇನಂದ್ರೆ ಸಮಾಜದಲ್ಲಿ ಏನೋ ಒಂದು ಸೇವೆ ಮಾಡಬೇಕು. ಬಟ್ ರಾಜಕೀಯದಲ್ಲಿ ಇದ್ರೂ ಮಾಡ್ಬೋದು, ಇಲ್ಲದೇ ಇದ್ರೂ ಮಾಡ್ಬೋದು. ರಾಜಕೀಯದಲ್ಲೇ ಬಂದು ಮಾಡ್ಬೋದು ಅಂತ ಏನಿಲ್ಲ, ಎಲ್ಲಾದ್ರೂ ಮಾಡ್ಬೋದು ಅನ್ನುವ ಇದರಲ್ಲಿ ನಾವಿದ್ದೀವಿ. ಬಟ್ ರಾಜಕೀಯವಾಗಿ ಅವಕಾಶ ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅನ್ನುವ ಉದ್ದೇಶ ಇದೆ. ಅದು ಅಷ್ಟು ನಾವು ಇದರಾಗಿ ನಾವು ಮಾಡಲೇಬೇಕು, ರಾಜಕೀಯದಲ್ಲಿ ಬಂದೇ ಮಾಡಬೇಕು ಅನ್ನೋ ಉದ್ದೇಶ ನಮಗೇನಿಲ್ಲ. ನಾವು ಈಗಲೂ ಕೂಡ ಸಮಾಜದಲ್ಲಿ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಅಷ್ಟೋ ಸಹಾಯಗಳು ಮಾಡ್ತಾ ಇದ್ದೀವಿ. ಬಟ್ ಆ ಥರ ಎಲ್ಲೂ ಕಾಣಿಸ್ಕೋಬೇಕು ಅಂತ ನಮಗೇನಾದ್ರೆ ಯಾವುದ್ರಲ್ಲಿ ಮೀಡಿಯಾದಲ್ಲಾಗಲಿ ಇಲ್ಲ ಯೂಟ್ಯೂಬಲ್ಲಾಗಲಿ ಕಾಣಿಸ್ಕೊಳ್ಳೋ ಉದ್ದೇಶ ಕೂಡ ನಮಗಿಲ್ಲ. ಏನೋ ಸಮಾಜ ಸೇವೆ ಮಾಡಬೇಕು, ಕಂಪಲ್ಸರಿಗೆ ಜನರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು. ಯಾವುದ್ರಲ್ಲಾದರೂ ಇರಲಿ, ಜನ ಏನೋ ಒಂದು ನಾವು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡು. ಇದೆ ನೆಟ್ ಹುಟ್ಟಲ್ಲಿ ನಾವು 100% ನಮ್ಮ ಹುಟ್ಟು ಊರಿಗಾದ್ರೂ ಆಗ್ಬೋದು, ನಮ್ಮ ರಾಷ್ಟ್ರಕ್ಕಾದ್ರೂ ಆಗ್ಬೋದು, ಇಲ್ಲ ಪಕ್ಕದ ರಾಷ್ಟ್ರಕ್ಕಾಗ್ಬೋದು, ಎಲ್ಲಾದ್ರೂ ಕೂಡ ನಮ್ಮ ಸೇವೆ ಇರಲಿ ಅಂತ ಸಮಾಜದಲ್ಲಿ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಸರ್. ಗೋಪಾಲ್ ರವರು ಇವತ್ತು ಜೆಡಿಎಸ್ ನಲ್ಲಿ ಸುಮಾರು ವರ್ಷಗಳಿಂದ ಕಾಣಿಸ್ಕೊಂತ ಇದೆ. ಎಲ್ಲೋ ಒಂದ್ ಕಡೆ ಕಳೆದ ಡೈರಿ ಎಲೆಕ್ಷನ್ ಆದ ನಂತರ ಕಾಡೇನಹಳ್ಳಿ ನಾಗರಾಜ್ ಅವರ ಜೊತೆ ಬಿಟ್ಟಿದ್ದಾರೆ ಅಂತ ಹೇಳಿ ಜನ ಅಂತಿದ್ದಾರೆ. ಆಗಿದೆ? ಇಲ್ಲ ಸರ್, ಆ ಥರ ಏನಿಲ್ಲ. ನಾವು ಸುಮಾರು ವರ್ಷದಿಂದ ಜೆಡಿಎಸ್ ಅಲ್ಲಿ ಇರುವುದು 100% ನಿಜ. ನಮ್ಮ ಆಲಂಗೂರು ಸೇನನ್ ಅವರು ಮಿನಿಸ್ಟರ್ ಆಗಿದ್ದಾಗಿಂದ ನಾವು ರಾಜಕೀಯ ಸ್ಟಾರ್ಟ್ ಮಾಡಿದ್ದೆ ಜೆಡಿಎಸ್ ಅಲ್ಲಿ. ನಾವು ಈಗಲೂ ಜೆಡಿಎಸ್ ಅಲ್ಲೇ ಇದ್ದೀವಿ. ನಾಗರಾಜನನಿಗೂ ನಮಗೂ 100% ಏನೂ ಇಲ್ಲ. ಆ ಥರ ನಾಗರಾಜನನಿಗೂ ನಮಗೂ ಕೂಡ ಏನಿಲ್ಲ. ಮೊನ್ನೆ ಕೂಡ ಬಂದು ಅವ್ರ ಮನೆಯಲ್ಲಿ ನಾವು ಮಾತಾಡ್ಕೊಂಬಂದ್ವು. ನಮ್ಮೂರಿಗೆ ಬಂದಿದ್ದ,
ನಮ್ಮ ಡೈರಿ ಯಾವುದೋ ಚಿಕ್ಕ ಪುಟ್ಟ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ರು ಕೂಡ ಬಂದು ಸಾಲ್ವ್ ಮಾಡಿಬಿಟ್ಟು ಹೋದ್ರು. ನಮ್ಮ ಜೊತೆಯಲ್ಲಿ ಇದ್ರು. ಮತ್ತೆ ನಾನು 2 ಸಲ ಅವ್ರ ಹತ್ರನೂ ಭೇಟಿ ಕೊಟ್ಟಿದ್ದೆ. ಅವ್ರಿಗೂ ನಮಗೂ ಪ್ರಾಬ್ಲಮ್ ಏನಿಲ್ಲ, ಇವಾಗೂ ಚೆನ್ನಾಗಿದ್ದೀವಿ. ಅವರೇ ಅಲ್ಲ, ಇವಾಗ ನಮ್ಮ MLA ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಕೂಡ ನಾವೇನು ಜಾಸ್ತಿ ಕಾಣಿಸ್ಕೊಂತೀವ ಏನಿಲ್ಲ. ಎಲೆಕ್ಷನ್ ಬಂದಾಗ 100%, ಯಾವಾಗಲೂ ಎಲೆಕ್ಷನ್ ಬಂದಾಗ 100% ನಾವು ಎಫರ್ಟ್ ಕೊಟ್ಟು ಕೆಲಸ ಮಾಡ್ತೀವಿ. ಎಲೆಕ್ಷನ್ ಆದಮೇಲೆ ಅವ್ರೇನಾದ್ರೂ ಕರೆದ್ರೆ ಹೋಗ್ತೀವಿ ಅಷ್ಟೇ, ಮತ್ತೆ ಕಾಣಿಸ್ಕೊಳ್ಳೋದು ತುಂಬಾ ಕಮ್ಮಿ ಇರುತ್ತೆ ನಾವು. ಯಾಕೆ ಅಂತಂದ್ರೆ ನಾವು ನಮ್ಮ ಕೆಲಸಗಳು ಇರ್ತವೆ, ಆದಷ್ಟು ನಮ್ಮ ಕೆಲಸಗಳಲ್ಲಿ ನಾವು ಏನೋ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊಂತ ಇದೀವಿ. ಅದರಲ್ಲಿ ನಾವು ಏನೋ 1-2 ಕಾಸು ಸಂಪಾದನೆ ಮಾಡ್ತೀವಿ ಹೊರತು ರಾಜಕೀಯವಾಗಿ ಸಂಪಾದನೆ ಮಾಡೋ ಉದ್ದೇಶ ನಮಗಿಲ್ಲ. ಅದರಿಂದ ನಾವು ಆ ಕಡೆ ಬರೋದು ತುಂಬಾ ಕಮ್ಮಿ ಇರುತ್ತೆ. ಹೆಬ್ನಿ ಗ್ರಾಮ ಪಂಚಾಯತ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಗೆ ಬರ್ತಾ ಇತ್ತು. CPS ಆಗಿರ್ಬೋದು, ZP ಆಗಿರ್ಬೋದು. ಕೆಲವೊಂದು ಕಡೆ JDS ಅಲ್ಲಿ ಗೋಪಾಲ್ ಅವರಿಗೆ ಎಲ್ಲೋ ಒಂದ್ ಕಡೆ ಸಿಗ್ಬೋದು ಅಂತ ಹೇಳಿ ಜನ ಅಂತಿದ್ದಾರೆ ಸರ್. ಏನಾದ್ರೂ ಈ ರೀತಿ ಆಗ್ಬೋದಾ ಸರ್? ಜನರ ಅಭಿಪ್ರಾಯ ಪೋಸ್ಟ್ ಹೇಳಿದ್ನಲ್ಲ, ಜನರ ಮೇರೆಗೆ ಜನರು ಎಲ್ಲರೂ, ಬಟ್ ನಮಗೆ 100% ಅದರಲ್ಲಿ ಇರಬೇಕು. ನಾವು ಅದರಲ್ಲಿ ರಾಜಕೀಯದಲ್ಲಿ ನಾವು 100% ಸೀಟ್ ಬೇಕೇ ಬೇಕು ಉದ್ದೇಶ ನಮ್ಗಿಲ್ಲ. ಏನೋ ಎಲ್ಲರೂ ಬಂದು ನೋಡಪ್ಪ, ನಮಗೆ ಇವಾಗ ನಿಮ್ಗೊಂದು ಅವಕಾಶ ಕೊಡ್ತೀವಿ, ಎಲ್ಲರೂ ಸಹಕರಿಸ್ತೀವಿ, ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋದ್ರೆ ನಾವು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಸಿದ್ಧ. ಆ ಥರ ಇಲ್ದಿರ ಏನೋ ನಮ್ಗೆ ಬೇರೆಯವ್ರ ಥರ ನಮಗೇ ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಹೋಗಲ್ಲ, 100% ಹೋಗಲ್ಲ. ಎಲ್ಲರೂ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿ ಅಧಿಷ್ಠಾನ ಎಲ್ಲ ದೊಡ್ಡವರು ಇದಾರಲ್ಲ, MLA ಸಾಹೇಬ್ರು ಇರ್ಬೋದು, ನಮ್ಮ ಕುಮಾರಣ್ಣ ಆಗ್ಬೋದು, ನಮ್ಮ ನಾಗರಾಜಣ್ಣ ಆಗ್ಬೋದು, ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ. ಇರ್ಲಿ ಅನ್ನೋ ಉದ್ದೇಶ ಬಂದಾಗ, ಆ ಅವಕಾಶ ಬಂದಾಗ ನೋಡೋಣ. ಡೈರಿ ಎಲೆಕ್ಷನ್ ಆದ ನಂತರ ನಿಮ್ಮನ್ನ ನಾವು ಇಂಟರ್ವ್ಯೂ ಮಾಡ್ಬೇಕಾಗಿತ್ತು, ಸಿಗ್ಲಿಲ್ಲ. ನೀವು ಚಂದ್ರ ಇಬ್ರು ಕೂಡ ಸೇರಿ ಎಲ್ಲೋ ಒಂದ್ ಕಡೆ ಡೈರಿ ಚುನಾವಣೆಯಲ್ಲಿ ಕಾಡೇನಹಳ್ಳಿ ನಾಗರಾಜ್ ಅವರಿಗೆ ಮಾಡಲಿಲ್ಲ ಅನ್ನೋದು ಒಂದು ಸದ್ದು ಬಂತು. ಎಸ್, ಈ ರೀತಿ ನಿಜಾನ? ಕಾಡೇನಹಳ್ಳಿ ನಾಗರಾಜ್ ಅನ್ನಾಗ ಬಂದು ಸುದ್ದಿ ಅದು ಯಾಕೆ ಬಂತು ನಮಗಂದ್ರೆ ಗೊತ್ತಿಲ್ಲ. ನಮಗಾದ್ರೆ 100% ನಾವು 100% ಕಾಡೇನಹಳ್ಳಿ ನಾಗರಾಜ್ ಅವ್ರಿಗೆ ಮಾಡಿದೀವಿ. ಅದು ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಎಲೆಕ್ಷನ್ ಅಂದಮೇಲೆ ನಿಮಗೂ ಗೊತ್ತಿರೋದೆ, ಬೇಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಾರನ್ನು ನಾವು ತಲ್ಲಕ್ಕಾಗಲ್ಲ. ಏನೋ ಕೆಲವು ಜನ ಬಂದಿದ್ರು, ಅವ್ರ ಹತ್ರನೂ ನಾವು ಮಾತಾಡಿದ್ರು. ಅಪೋಸಿಷನ್ ಅವ್ರು ಬರಬಾರ್ದು ಅನ್ನೋ ಉದ್ದೇಶ ನಮಗೂ ಇಲ್ಲ, ಅವ್ರಿಗೂ ಇಲ್ಲ. ಬರ್ತಾರೆ, ಓಟಿರೋ ಕಡೆ ಎಲ್ಲರೂ ಕೇಳ್ತಾರೆ. ಯಾಕೆಂತಂದ್ರೆ ಇದೇನು ಸಿಂಬಲ್ ಮೇಲೆ ನಡೆಯುವಾಗ ಇದಲ್ಲ. ಸಿಂಬಲ್ ಮೇಲೆ ನಡೆಯುವುದಾದ್ರೆ ಅವ್ರು ಯಾರು ಬಂದು ನಮ್ಮನ್ನು ಕೇಳೋದು ಉದ್ದೇಶ ಅವ್ರಿಗೂ ಇರಲ್ಲ, ನಾವು ಹೋಗುವ ಉದ್ದೇಶನೇ ಇರಲ್ಲ. ಇದು ಸಿಂಬಲ್ ಅಲ್ಲಪ್ಪ, ಏನೋ ಫ್ರೆಂಡ್ಲಿ ಆಗಿ ಹೆಲ್ಪ್ ಮಾಡ್ರಿ ಅಂತ ಬಂದಿರ್ತಾರೆ. ಆದ್ರೆ ಅಷ್ಟು ಮಟ್ಟಿಗೆ ನಾವು ಅವ್ರ ಬಗ್ಗೆ ನಾವು ಏನೋ ಅವ್ರ ಜೊತೆಯಲ್ಲಿ ಹೋಗಿದ್ವಿ, ಇವ್ರ ಜೊತೆಯಲ್ಲಿ ಹೋಗಿದ್ವಿ, ಅದೆಲ್ಲ 100% ಸುಳ್ಳು. ಅದು ನಾಗರಾಜನ್ ಅವ್ರಿಗೂ ಗೊತ್ತು, ನಮ್ಮ MLA ಅವ್ರಿಗೂ ಗೊತ್ತು, ನಮ್ಮ ಲೀಡರ್ಸ್ ಎಲ್ಲರಿಗೂ ಗೊತ್ತು. ಅದೇ ಸಂತೋಷ. ಆದ ನಂತರ 3 ತಿಂಗಳು ನೀವೆಲ್ಲ ಕೂಡ ದೂರ ಇದ್ರಿ. ಇದಾದ ನಂತರ ಈಗ ಎಲ್ಲೋ ಒಂದಷ್ಟು ಇತ್ತೀಚೆಗೆ ಒಂದಾಗಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು. ಇಲ್ಲ, ದೂರ ಏನಿಲ್ಲ. ಆವಾಗ 6ನೇ ದಿವಸ ಕೂಡ ಜೊತೆಯಲ್ಲೇ ಇದ್ವು, ಆಮೇಲೆ 4 ದಿವಸದಲ್ಲಿ ಕೂಡ ಜೊತೆಯಲ್ಲಿದ್ವು. ಏನೋ ಅಲ್ಲಿ ಒಂದು ಅಭಿನಂದನಾ ಸಮಾವೇಶದಲ್ಲಿ ನಾವು ಕರೆದ್ರು. ಆವಾಗ ಸ್ವಲ್ಪ ದೂರ ಇದ್ವು. ದೂರ ಅಂತಂದ್ರೆ ಏನು, ಎಲ್ಲೋ ಆಚೆ ಕಡೆ ಇದ್ವು, ಬರಕ್ಕಾಗ್ಲಿಲ್ಲ ಅಷ್ಟೇ ಹೊರತು 100% ಅವ್ರಿಗೂ ನಮಗೂ ಯಾವ ಕಾಂಟ್ರಿ ಇದು ವರ್ಷನೂ ಇಲ್ಲ. ನಾವು ಆ ಥರ ನಡ್ಕೊಂಡಿದ್ದೂ ಇಲ್ಲ, ಯಾವಾಗ ಕೂಡ ಇಲ್ಲ. ಪಾರ್ಟಿಗೆ ಅನ್ಯಾಯ ಮಾಡೋದು 100% ನಡೆಯೋದು ಇಲ್ಲ. ನಮ್ಮ ಬ್ಲಡ್ ಅಲ್ಲಿ ಅದು ಇಲ್ವೇ ಇಲ್ಲ, 100% ಇಲ್ಲ. ಸರ್, ಈಗ ನಿಮ್ದು ಯಾವ ಪಂಚಾಯತಿ? ಹೆಬ್ನಿ ಪಂಚಾಯತಿ. ಹೆಬ್ನಿ ಪಂಚಾಯತಿಯಲ್ಲಿ JDS ನಲ್ಲಿ ಇಬ್ರು ZPಗೆ ನಿಲ್ಲೋದಕ್ಕೆ ಒಂದಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇಬ್ರು ಅಂದ್ರೆ ಗೊಲ್ಲಲ್ಲಿ ಪ್ರಭಾಕರ್ ಆಗಿರ್ಬೋದು, NR ಸತ್ಯನ್ ಆಗಿರ್ಬೋದು. ಇವ್ರಿಬ್ರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಅವ್ರಿಬ್ರ ಬಗ್ಗೆ ನಮ್ಗೇನು ಬೇರೆ ಏನು ಅಭಿಪ್ರಾಯ ಏನಿಲ್ಲ ಸರ್. ಯಾರು ನಮ್ಮ ಪಾರ್ಟಿ ಯಾರು ಕೊಟ್ರೆ ಅವ್ರಿಗೆ ಮಾಡೋಕೆ ನಾವು ಸಿದ್ಧ ಅಷ್ಟೇ. ಆ ಥರ ಅವ್ರ ಮೇಲೆ ಬೇಡ, ಇವರೇ ಇರಬೇಕು, ಅವರೇ ಇರಬೇಕು ಅನ್ನೋದಿಲ್ಲ. ಇಬ್ಬರು ಒಳ್ಳೆ ಫ್ರೆಂಡ್ಸೇ. ಎಲ್ಲರೂ ಅವರಿಬ್ಬರು ಲೇಟಾಗಿ ಬಂದ. ಅವ್ರಿಗಿಂತ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ, ಆಕಾಂಕ್ಷಿಗಳು ತುಂಬಾ ಜನ. ಅವರೆಲ್ಲರಿಗಿಂತ ಇನ್ನೂ ಒಳ್ಳೆ ಲೀಡರ್ಸ್ ಇದ್ದಾರೆ, ಸೀನಿಯರ್ಸು ಇದ್ದಾರೆ. ಅವ್ರಿಗೆ ಕೊಡಬೇಕು ಅನ್ನೋ ಇದರಲ್ಲಿ ಏನಾದರೂ ಪಾರ್ಟಿ ಅವ್ರಿಗೆ ಕೊಡಬೇಕು ಅಂತ ಕೊಟ್ರೆ ನಾವು ದುಡಿಯೋದಕ್ಕೆ 100% ಸಿದ್ಧ. ಬಟ್ ಆ ಥರ ಇಲ್ಲ. ನಾವು ಕೂಡ 100% ಅವ್ರಿಬ್ಬರಿಗೂ ಬೇಡ, ಬೇರೆಯವ್ರಿಗೆ ಕೊಡೋಣ ಅನ್ನೋ ಉದ್ದೇಶದಲ್ಲಿ ನನ್ನ ಮನಸ್ಸಲ್ಲಿ ಕೂಡ ಇದೆ. ಅವ್ರಿಗೂ ಬೇಡ, ಬೇರೆಯವ್ರಿಗೆ ಕೊಡೋಣ ಅನ್ನೋ ಉದ್ದೇಶದಲ್ಲಿ ನನ್ನ ಮನಸ್ಸಲ್ಲಿ ಕೂಡ ಇದೆ. ಯಾಕೆ ಅಂತಂದ್ರೆ ಅವ್ರಿಗಿಂತ ಇನ್ನೂ ಸೀನಿಯರ್ಸು ಇದ್ದಾರೆ, ಅವ್ರಿಗಿಂತ ಇನ್ನೂ ಕೆಲಸಗಳು ಮಾಡಿರೋರು ಇದ್ದಾರೆ, ಸಮಾಜ ಸೇವೆ ಮಾಡಿರೋರು ಕೂಡ ಅವ್ರಿಗಿಂತ ಇನ್ನೂ ತುಂಬಾ ಜನ ಇದ್ದಾರೆ ಅನ್ನೋ ನನ್ನ ಮನಸ್ಸಲ್ಲಿದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಂಚಾಯತಿಲಿ ಈಗ ದೊಡ್ಡ ಮುಖಂಡರು ಇದನ್ನೇ ಸದ್ದು ಮಾಡ್ತಾ ಇದ್ದಾರೆ. ಇಬ್ರು ಕೂಡ ಒಂದೇ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ರು ಮಾಡ್ಲಿ, ಎಲ್ಲೋ ಒಂದ್ ಕಡೆ ಸೀನಿಯರ್ಗೆ ಕೊಡೋಣ ಅನ್ನೋದು ಒಂದು ಟಾಕ್ ಶುರುವಾಗಿದೆ. ಈ ರೀತಿ ಆಗ್ಬೋದಾ? ಸೀನಿಯರ್ಸ್ ಇದ್ದಾರೆ, ಅವರು ಇವತ್ತೆಲ್ಲ ನಿನ್ನೆ ಬಂದಿರೋರು. ಇಲ್ಲಪ್ಪ, ಪಾರ್ಟಿ ಅಭಿಪ್ರಾಯದ ಮೇರೆಗೆ ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ಬಂದಾಗ ಎಲ್ಲಾದ್ರಲ್ಲೂ ಅವ್ರಿಗೆ ಕೊಟ್ರೆ ಗೆಲ್ತಾರೆ ಅನ್ನುವ ನಂಬಿಕೆ ಬಂದ್ರೆ 100% ನಾವು ಕೂಡ ಮಾಡಕ್ ಸಿದ್ಧ.
ಒಂದು ಮಾತಂದ್ರೆ ಅವರಿಬ್ರು ಸೀನಿಯರ್ಸ್, ಜೂನಿಯರ್ ಇದ್ದಾರೆ. ಸೀನಿಯರ್ ಯಾರು? ನಮ್ಮಂತವ್ರಿದ್ದಾರೆ. ನಾವು ಆಲಂಗೂರ್ ಸೀನಣ್ಣವರು ಇಂಥ ನಾಗರಾಜನ್ನ ಅವ್ರಿಗೆ ಗೊತ್ತು ನಾವು ಯಾವಾಗಿಂದ ಪಾರ್ಟಿಯಲ್ಲಿ ಇದ್ದೀವಿ. ನಾವು ಪಾರ್ಟಿಯಿಂದ ಏನಾದರೂ ಆಸೆ ಪಟ್ಟಿದ್ದೀವ? ಇಷ್ಟೊತ್ತಿಗೆ ಯಾವುದೋ ಕೇಳು ಇಲ್ಲ. 100% ನಮ್ಮ ಕೈಯಿಂದ ಇಟ್ಟು ಎಲೆಕ್ಷನ್ ಮಾಡಿರೋರೆ ಹೊರತು ಯಾರ ಕೈಯಿಂದ ಇಷ್ಟೊತ್ತಿಗೆ ₹1 ತೆಗೆದುಕೊಂಡು ನಾವು ಕೆಲಸ ಮಾಡಿರೋರಲ್ಲ. ಪಾರ್ಟಿಗೆ ಆಗ್ಬೋದು ಎಲ್ಲದಾಗ ಯಾವ ಎಲೆಕ್ಷನ್ ಅಲ್ಲೂ ಕೂಡ ನಾವು ಒಂದು ಪೈಸೆ ಯಾರಾದ್ರೂ ಯುವಕ ಕೂಡ ಕೇಳ್ಬೋದು. ಏನಾದ್ರೂ ಒಂದು ಪೈಸೆ ಕೊಟ್ಟು ಅವ್ರು ಎಲೆಕ್ಷನ್ ಮಾಡಿದಾರ? ಯಾರೋ ಇದ್ದೇ ಇರುತ್ತಲ್ಲ ಈಗಿನ ಕಾಲದಲ್ಲಿ ಲೀಡರ್ಸ್ಗೆ ಕಾಸು ಕೊಟ್ರೇನೆ ಕೆಲಸ ಮಾಡೋದು ಅಂತ. ಆ ತರ ಅಲ್ಲ. ನಾವು 100% ನಮ್ಮ ಕೈಯಿಂದ ಕಾಸು ಇಟ್ಕೊಂಡು ಕೆಲಸ ಮಾಡಿರೋರು. ನಾವು ಪಾರ್ಟಿ ಇದರಲ್ಲಿ ನಾವು ನಮಗೂ ಸೀಟ್ ಕೊಟ್ರೆ ನಾವು 100% ರೆಡಿ ಆಗಿದ್ದೀವಿ. ಎಲ್ಲೋ ಒಂದ್ ಕಡೆ ಅವ್ರ ಜೂನಿಯರ್, ನೀವು ಸೀನಿಯರ್ ಅಂದ್ರೆ ಒಟ್ಟಾರೆ ನೀವು ಈಗ ಜಡ್ಪಿಗೆ ಹೌದು ರೆಡಿ ಇದೀವಿ ಸರ್. 100% ರೆಡಿ ಇದೀವಿ. ಪಾರ್ಟಿ ಅಂದ್ರೆ ನಾವು ನಿಲ್ಲಕ್ಕೆ ರೆಡಿ ಇದೀವಿ ಸರ್. ಈಗ ಪಕ್ಷ ಸೀನಿಯರಿಟಿಯಿಂದ ನಿಮ್ಮನ್ನ ಗುರುತಿಸಿದ್ಯಾ? 100% ಎಲ್ಲಾದ್ರಲ್ಲೂ ಅವ್ರಿಗಿಂತ ನಮ್ದೇ ಮೇಲ್ಗೈ ಇಲ್ಲಿದೆ. ಇವಾಗ ಅಕೌಂಟ್ಸ್ ಬೇಕಾದ್ರೆ ಕೊಡ್ತೀವಿ. ಎಲ್ಲ ಸೇವೆಯಲ್ಲೂ ಅವ್ರಿಗಿಂತ ತುಂಬಾ ಜಾಸ್ತಿ, ಅಷ್ಟು ಇಷ್ಟ ಇಲ್ಲ, ಅವ್ರಿಗಿಂತ ತುಂಬಾ ಜಾಸ್ತಿ ಇದೀವಿ ನಾವು. ಎಲ್ಲೋ ಒಂದ್ ಕಡೆ ಕಾಡಿನಲ್ಲಿ ನಾಗರಾಜ್ನವರು ನಿಮ್ಗೆ ಎಲ್ಲೋ ಒಂದ್ ಕಡೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅಂತ ಜನ ಅಂತಿದ್ದಾರೆ. ನಾಗರಾಜನ್ ಅವರೇ ಅಲ್ಲ, ಎಲ್ಲ ನಮ್ಮ MLA ಸಾಹೇಬ್ರಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಅವಕಾಶ ಬಂದ್ರೆ ರೆಡಿ ಆಗಿರಪ್ಪ ಅಂತ ಹೇಳಿದ್ದಾರೆ. ನೋಡೋಣ, ಅವಕಾಶ ಬಂದ್ರೆ ಎಲ್ಲರೂ ನೀವೆಲ್ಲ ಸಹಾಯ ಮಾಡಿದ್ರೆ ನಾನು ನಿಲ್ಲಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ. ನಾನು ಕೂಡ ಒಟ್ಟಾರೆ ಮುಂಬರುವ ಜಡ್ಪಿ ಚುನಾವಣೆ ಏನಾದ್ರೂ ಅವಕಾಶ ಸಿಕ್ಕಾಗ ರೆಡಿ ಇದ್ದೀರಾ? ರೆಡಿ ಇದೀವಿ. ಕೊಟ್ಟರೆ ಅವಕಾಶ ಅದನ್ನೇನು ತೋರಿಸೋಣ ಅನ್ನುವ ಇದು ನಮಗಿದೆ. JDS ನಲ್ಲಿ ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಂತಹ ಗೋಪಾಲ್ ರವರು ಏನಾದರೂ ಒಂದು ಅವಕಾಶ ಬೇಕು ಅಂತ ಹೇಳಿ ಸುಮಾರು ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಗೋಪಾಲ್ ರವರಿಗೆ ಏನಾದರೂ ಕೈ ತಪ್ಪಿ ಬೇರೆಯವರು ಕೊಟ್ಟರೆ ಎಲ್ಲೋ ಒಂದ್ ಕಡೆ ಗೋಪಾಲ್ ರವರು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಜನ ಅಂತಿದ್ದಾರೆ. 100% ಮಾಡಲ್ಲ, ನಾವು ಮಾಡೋದು ಇಲ್ಲ. ಇನ್ ಕೇಸ್ ನಿಮ್ ಕೈ ತಪ್ಪಿದ್ರೆ ಏನ್ ಮಾಡ್ತಾರೆ? ಕೈ ತಪ್ಪಿದ್ರು ಅವ್ರು ಇದು ಯಾರು ಕೊಟ್ಟರೆ ಮೊದಲೇ ಹೇಳಿದ್ನಲ್ಲ, ಯಾರು ಕೊಟ್ಟರೆ ಅವ್ರಿಗೆ ಮಾಡಕ್ಕೆ ನಾವು ಸಿದ್ಧ. ಪಕ್ಷದಲ್ಲಿ ನೀವು ನಿಶ್ಚಯವಾಗಿ 100% ಮಾಡ್ತೀವಿ. ಕೆಲಸ ಮಾಡ್ತೀವಿ. 100% ಕೊಡದೇ ಇರಲಿ ಪಕ್ಷದಲ್ಲಿ ಇರ್ತೀರಾ? 100% ಇರ್ತೀವಿ. ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.